Dear students, welcome to part 5 of the Unit 1 Business Statistics of BBA course, University of Mysore. In this session, we are going to discuss about bar diagram, how the data can be presented with the use of bar diagrams. Before discussing the bar diagram, let us recap what we have discussed in the previous class. In a previous class, we have discussed about tabulation and its importance. How we can present the data in the tables. Tables in the sense, it's a arrangement of data in rows and columns where the data can be represented in a number in a very minimum space. Now, let us know what is diagrams. Diagrams ಅಂದ್ರೆ ಏನು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಳ್ಳೋಣ. ಡಯಾಗ್ರಾಮ್ ರೆಪ್ರೆಸೆಂಟೇಷನ್ ಆಫ್ ಡೇಟಾ ಇಂದ ಏನಪ್ಪ ಅಂತಂದ್ರೆ ಆ ಡಯಾಗ್ರಾಮ್ನ ನೋಡಿದ ತಕ್ಷಣ ಆ ಒಂದು ಪಿಕ್ಚರ್ನ ನೋಡಿದ ತಕ್ಷಣ ನಾವು ಆ ಡೇಟಾನ ನಾವು ಅರ್ಥ ಮಾಡ್ಕೋಬಹುದು. ಸಿ ಡಯಾಗ್ರಾಮ್ ರೆಪ್ರೆಸೆಂಟೇಷನ್ ಆಫ್ ಡೇಟಾ ತುಂಬಾ ಎಫೆಕ್ಟಿವ್ ಮೀನ್ಸ್ ಆಫ್ ಕನ್ವೇಯಿಂಗ್ ದ ಮೆಸೇಜ್ ಆರ್ ಡೇಟಾ. ಮೇ ಬಿ ಡಯಾಗ್ರಾಮ್ಸ್ ಆಕ್ಯುರೇಟ್ ಆಗದೆ ಇರ್ಬೋದು. ಫಾರ್ ಎಕ್ಸಾಂಪಲ್ ಇನ್ ಟೇಬಲ್ ಅಲ್ಲಿ ನಾವು ನೋಡಿದಾಗ ಎಕ್ಸಾಕ್ಟ್ ನಂಬರ್ಸ್ ನಾವು ನೋಡ್ಬೋದು, ಬಟ್ ಡಯಾಗ್ರಾಮ್ಸ್ ಆ ಟೇಬಲ್ಗಿಂತ ಅಥವಾ ಎಕ್ಸಾಕ್ಟ್ ನಂಬರ್ಸ್ಗಿಂತ ತುಂಬ ಎಫೆಕ್ಟಿವ್ ಆಗಿ ಡೇಟಾನ ಪ್ರೆಸೆಂಟ್ ಮಾಡುತ್ತೆ. ಅದರಲ್ಲಿ ಫಸ್ಟ್ ಬಾರ್ ಡಯಾಗ್ರಾಮ್ ಅಂದ್ರೇನು ಅಂತ ತಿಳ್ಕೊಳ್ಳೋಣ. ಈ ಬಾರ್ ಡಯಾಗ್ರಾಮ್ ಅಂತಂದ್ರೆ ಇಟ್ಸ್ ಒನ್ ಆಫ್ ದ ವೇ ಆಫ್ ರೆಪ್ರೆಸೆಂಟಿಂಗ್ ಡೇಟಾ ಇನ್ ಎ ಗ್ರಾಫ್ಸ್. ಇಲ್ಲಿ ಬಾರ್ ಡಯಾಗ್ರಾಮ್ ಅಲ್ಲಿ ನಾವು ಡೇಟಾನ ರೆಪ್ರೆಸೆಂಟ್ ಮಾಡ್ತೀವಿ. ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ? ಬೈ ಯೂಸಿಂಗ್ ದ ರೆಕ್ಟ್ಯಾಂಗ್ಯುಲರ್ ಬಾಕ್ಸಸ್. ಆ ರೆಕ್ಟ್ಯಾಂಗ್ಯುಲರ್ ಬಾಕ್ಸಸ್ ಏನ ರೆಪ್ರೆಸೆಂಟ್ ಮಾಡುತ್ತೆ? ಡೇಟಾನ ರೆಪ್ರೆಸೆಂಟ್ ಮಾಡುತ್ತೆ. ಈ ಬಾರ್ ಡಯಾಗ್ರಾಮ್ಸ್ ಅಲ್ಲಿ ಯಾವ್ಯಾವ ಟೈಪ್ಸ್ ಇದೆ ಅಂತಂದ್ರೆ, ಫಸ್ಟ್ ಒನ್ ಸಿಂಪಲ್ ಬಾರ್ ಡಯಾಗ್ರಾಮ್, ಸೆಕೆಂಡ್ ಒನ್ ಮಲ್ಟಿಪಲ್ ಬಾರ್ ಡಯಾಗ್ರಾಮ್, ಥರ್ಡ್ ಒನ್ ಕಾಂಪೊನೆಂಟ್ ಬಾರ್ ಡಯಾಗ್ರಾಮ್, ಹಾಗೆ ಫೋರ್ತ್ ಒನ್ ಪರ್ಸೆಂಟೇಜ್ ಬಾರ್ ಡಯಾಗ್ರಾಮ್. ಈಗ ಒಂದೊಂದೇ ಟೈಪ್ ಆಫ್ ಬಾರ್ ಡಯಾಗ್ರಾಮ್ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಈ ಒಂದೊಂದು ಡಯಾಗ್ರಾಮ್ಗಳು ಹೇಗೆ ಡೇಟಾನ ರೆಪ್ರೆಸೆಂಟ್ ಮಾಡ್ತವೆ, ಒಂದು ಟೈಪ್ ಆಫ್ ಬಾರ್ ಡಯಾಗ್ರಾಮ್ ಇಂತ ಇನ್ನೊಂದು ಟೈಪ್ ಆಫ್ ಬಾರ್ ಡಯಾಗ್ರಾಮ್ ಹೇಗೆ ಡಿಫ್ರೆಂಟ್ ಇದೆ ಅಂತ ನಾವು ತಿಳ್ಕೊಳ್ತಾ ಹೋಗ್ತೀವಿ. ದ ಫಸ್ಟ್ ಒನ್ ಸಿಂಪಲ್ ಬಾರ್ ಡಯಾಗ್ರಾಮ್. ಸಿಂಪಲ್ ಬಾರ್ ಡಯಾಗ್ರಾಮ್ ಅಲ್ಲಿ ಡೇಟಾ ಹೇಗೆ ನಾವು ರೆಪ್ರೆಸೆಂಟ್ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ಬಿಟ್ಟು, ಸಿಂಪಲ್ ಬಾರ್ ಡಯಾಗ್ರಾಮ್ ಅಲ್ಲಿ ನಾವು ಡೇಟಾನ ಈಕ್ವಿ ಸ್ಪೇಸ್ಡ್ ಅಂಡ್ ಈಕ್ವಿ ವಿಡ್ತ್ ರೆಕ್ಟ್ಯಾಂಗ್ಯುಲರ್ ಬಾರ್ಸ್ ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ನಾವೀಗ ಒಂದು ಎಕ್ಸಾಂಪಲ್ ನೋಡಿದ್ರೆ ನಿಮಗೆ ಇನ್ನೂ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಹೈಟ್ ಆರ್ ಲೆಂತ್ ಆಫ್ ದ ಬಾರ್ ರೀಡ್ಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಡೇಟಾ. ಆಸ್ ಐ ಟೋಲ್ಡ್, ಎಷ್ಟು ಹೈಟ್ ಇರುತ್ತೋ ಆ ರೆಕ್ಟ್ಯಾಂಗ್ಯುಲರ್ ಬಾಕ್ಸು ಅಷ್ಟು ಡೇಟಾ ಹೆಚ್ಚು ಇರುತ್ತೆ ಅಥವಾ ಕಡಿಮೆ ಇರುತ್ತೆ. That height or length represent the magnitude of the data. ಆ ಬಾರ್ಸ್ ನಾವು ವಿಜುವಲಿ ನೋಡ್ಬಿಟ್ಟು ಕಂಪೇರ್ ಮಾಡಬಹುದು. ಲೆಟ್ ಅಸ್ ಟೇಕ್ ಒನ್ ಎಕ್ಸಾಂಪಲ್. ಇದು ಒಂದು ಕಾಲೇಜಿನ ಸ್ಟೂಡೆಂಟ್ಸ್ ಡೀಟೇಲ್ಸ್ ಇದೆ. ದಟ್ ಮೀನ್ಸ್ ಇಲ್ಲಿ 4 ಕೋರ್ಸ್ ಇದೆ: BA, BSc, BBA ಅಂಡ್ BCom. ಈ 4 ಕೋರ್ಸ್ಗೆ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಅಂತಂದ್ರೆ, BA ನಲ್ಲಿ 117 ಇದ್ದಾರೆ, BSc 138, BBA 73 ಹಾಗೂ BCom 207. ಈ ಡೇಟಾನ ನಾವು ಟ್ಯಾಬ್ಲೆಟ್ ಮಾಡಿದ್ದೀವಿ. ಈ ಡೇಟಾನ ನಾವು ಟೇಬಲ್ನಲ್ಲಿ ನೋಡ್ತಾ ಇದ್ದೀವಿ. ಇದನ್ನೇ ನಾವು ಬಾರ್ ಡಯಾಗ್ರಾಮ್ಗೆ ಹಾಕಿದ್ರೆ ಯಾವ ರೀತಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಇದನ್ನೇ ನೋಡಿ, ಇಲ್ಲಿ ಕೌಂಟ್ ಆಫ್ ದ ಸ್ಟೂಡೆಂಟ್ಸ್. ಇಲ್ಲಿ 4 ಕೋರ್ಸ್ಗಳಿದೆ: BA, BSc, BBA ಅಂಡ್ BCom. ಇಲ್ಲಿ ನಾವು ಈ ಡೇಟಾನ ಪ್ರತಿಯೊಂದು ಡೇಟಾ ಪಾಯಿಂಟ್ಸ್ಗೂ ನಾವು ಏನು ಹಾಕಿದ್ದೀವಿ? ರೆಕ್ಟ್ಯಾಂಗ್ಯುಲರ್ ಬಾಕ್ಸಸ್ನ ಹಾಕಿದ್ದೀವಿ. ಈ ಪ್ರತಿಯೊಂದು ರೆಕ್ಟ್ಯಾಂಗ್ಯುಲರ್ ಬಾಕ್ಸಸ್ನ ಹೈಟ್ಗಳು ಈ ಡೇಟಾನ ರೆಪ್ರೆಸೆಂಟ್ ಮಾಡ್ತವೆ. ಈ ಡೇಟಾದ ಮ್ಯಾಗ್ನಿಟ್ಯೂಡ್ನ ರೆಪ್ರೆಸೆಂಟ್ ಮಾಡುತ್ತೆ. ಹೈಯೆಸ್ಟ್ ಸ್ಟ್ರೆಂತ್ ಯಾವುದಿದೆ? BCom ಅಲ್ಲಿದೆ ಅಂತ ಹೇಳ್ಬಿಟ್ಟು ನೋಡಿದ ತಕ್ಷಣ ನಾವು ಹೇಳ್ಬೋದು. ಈ ಟೇಬಲ್ನ ಕ್ರಾಸ್ ಚೆಕ್ ಮಾಡಿದಾಗಲೂ ಕೂಡ ನಮಗೆ BCom ಅಲ್ಲೇ ಹೈಯೆಸ್ಟ್ ಸ್ಟ್ರೆಂತ್ ಇರೋದು ಗೊತ್ತಾಗುತ್ತೆ. ದಿಸ್ ಈಸ್ ಸಿಂಪಲ್ ಬಾರ್ ಡಯಾಗ್ರಾಮ್ ವೇರ್ we can represent the data in a rectangular bars.
Now we move on to the next type of bar diagram, that is multiple bar diagram. Multiple bar diagram alli there are two or more sets of data. Previously a simple bar diagram alli enittu only one set of data, that is ಯಾವ ಕೋರ್ಸಲ್ಲಿ ಎಷ್ಟೆಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಹೇಳ್ಬಿಟ್ಟು. ಬಟ್ ಈ ಮಲ್ಟಿಪಲ್ ಬಾರ್ ಡಯಾಗ್ರಾಮ್ ಅಲ್ಲಿ ಎರಡಕ್ಕಿಂತ ಹೆಚ್ಚಿನ ಡೇಟಾ ಸೆಟ್ಸ್ ಇರುತ್ತೆ. ಅದನ್ನು ನಾವು ಹೇಗೆ ಬಾರ್ ಡಯಾಗ್ರಾಮ್ ಅಲ್ಲಿ ರೆಪ್ರೆಸೆಂಟ್ ಮಾಡೋದು ಅಂತಂದ್ರೆ, ಇಲ್ಲಿ ಒಂದು ಬಾರ್ನ ಪಕ್ಕ ಇನ್ನೊಂದು ಬಾರ್ನ ರೆಪ್ರೆಸೆಂಟ್ ಮಾಡ್ತೀವಿ ಫಾರ್ ಹೆಲ್ಪಿಂಗ್ ದ ಕಂಪ್ಯಾರಿಸನ್. ಇದರಿಂದ ಏನಾಗುತ್ತೆ, ನಾವು ಕಂಪ್ಯಾರಿಸನ್ ಕೂಡ ಈಸಿ ಆಗುತ್ತೆ. ಒಂದು ಬಾರಿಂದ ಇನ್ನೊಂದು ಬಾರ್ಗೆ ಬೇರೆ ಬೇರೆ ಕಲರ್ಸ್ ಅಥವಾ ಶೇಡ್ಸ್ನ ಕೊಟ್ಟು ನಾವು ಅದನ್ನು ಡಿಸ್ಟಿಂಗ್ವಿಷ್ ಮಾಡ್ಬೋದು. ಒಂದು ಎಕ್ಸಾಂಪಲ್ ನೋಡಿದ್ರೆ ನಿಮಗೆ ಇನ್ನೂ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಲೆಟ್ ಅಸ್ ಸಿ ದ ಡೇಟಾ. ಪ್ರೀವಿಯಸ್ಲಿ ಇದ್ದಂಥ ಡೇಟಾ ಥರನೇ ಈ ಡೇಟಾನು ಕೂಡ ಇದೆ, ಬಟ್ ಸ್ವಲ್ಪ ಹೆಚ್ಚಿದೆ. ದಟ್ ಈಸ್ ಇಲ್ಲಿ ಕೋರ್ಸ್ ವೈಸ್ ಸ್ಟೂಡೆಂಟ್ಗಳಿದ್ದಾರೆ, ಬಟ್ ಇಲ್ಲಿ ಅಡಿಷ್ನಲಿ ಯಾವ್ಯಾವ ವರ್ಷದಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ, ಫಸ್ಟ್ ಇಯರ್ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ, ಸೆಕೆಂಡ್ ಇಯರ್ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ, ಹಾಗೆ ಫೈನಲ್ ಇಯರಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಹೇಳಿಬಿಟ್ಟು ನಮಗೆ ಡೇಟಾ ಇದೆ. ಪ್ರೀವಿಯಸ್ಲಿ ಏನಿತ್ತು, ಟೋಟಲ್ BA ನಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ರು, BSc ನಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ರು, ಆದರೆ ಇಯರ್ ವೈಸ್ ಬ್ರೇಕಪ್ಪು ಇರಲಿಲ್ಲ. ಇಲ್ಲಿ ಇಯರ್ ವೈಸ್ ಬ್ರೇಕಪ್ ಇದೆ. ದಟ್ ಮೀನ್ಸ್ ಇಲ್ಲಿ ಎರಡು ಸೆಟ್ ಆಫ್ ಡೇಟಾ, ಇಯರ್ ವೈಸು, ಕೋರ್ಸ್ ವೈಸ್. ಇದನ್ನು ನಾವು ಹೇಗೆ ಬಾರ್ ಡಯಾಗ್ರಾಮ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು. ಇದನ್ನ ನಾವು ಬಾರ್ ಡಯಾಗ್ರಾಮ್ ಅಲ್ಲಿ ರೆಪ್ರೆಸೆಂಟ್ ಮಾಡೋದಿದ್ರೆ ಈ ಬಾರ್ನ ನಾವು ನೋಡ್ಬೋದು. ನೋಡಿ, ಫಾರ್ ಎಕ್ಸಾಂಪಲ್ ಈ ಮೂರು ಡಯಾಗ್ರಾಮ್, ಈ ಡಯಾಗ್ರಾಮ್ ನಲ್ಲಿ ನೋಡಿ BCom ನ ನೋಡಿ. ದಟ್ ಈಸ್ ಫಸ್ಟ್ ಇಯರ್ ಅಲ್ಲಿ 70 ಸ್ಟೂಡೆಂಟ್ಸ್ ಇದ್ದಾರೆ, ಸೆಕೆಂಡ್ ಇಯರ್ ಅಲ್ಲಿ 66, ಫೈನಲ್ ಇಯರ್ ಅಲ್ಲಿ 57. ಸೊ ಇದು ಈಸಿಯಾಗಿ ಕಂಪೇರ್ ಮಾಡ್ಬೋದಲ್ವಾ. ಟೇಬಲ್ ನೋಡೋದಕ್ಕಿಂತ ಈ ಗ್ರಾಫ್ ನೋಡಿದ್ರೆ ನಮಗೆ ಈಸಿಯಾಗಿ ಗೊತ್ತಾಗೋಗ್ಬಿಡುತ್ತೆ. ದಟ್ ಮೀನ್ಸ್ ಫಸ್ಟ್ ಇಯರ್ಗಿಂತ ಸೆಕೆಂಡ್ ಇಯರ್ ಕಡಿಮೆ ಇದ್ದಾರೆ, ಸೆಕೆಂಡ್ ಇಯರ್ಗಿಂತ ಫೈನಲ್ ಇಯರ್ ಕಡಿಮೆ ಇದೆ. ಅದೇ ರೀತಿ ಬೇರೆ ಕೋರ್ಸ್ಗಳಲ್ಲೂ ಕೂಡ ಆಗ್ತಾ ಇದೆ. ಮೇ ಬಿ ಫಸ್ಟ್ ಇಯರಲ್ಲಿ 70 ಅಡ್ಮಿಷನ್ ಇದ್ದು, ಸೆಕೆಂಡ್ ಇಯರ್ಗೆ ಎಲ್ಲರೂ ಅಡ್ಮಿಷನ್ ಆಗ್ತಿರುತ್ತೆ. ಮೇ ಬಿ ಸಮ್ ಡ್ರಾಪ್ ಔಟ್ಸ್ ಇದ್ದಿರ್ಬೋದು ಅಂತ ಹೇಳಿಬಿಟ್ಟು ನಾವು ಕ್ವಿಕ್ ಆಗಿ ಇನ್ಫಾರ್ಮೇಷನ್ನ ಗ್ರಾಸ್ಪ್ ಮಾಡ್ಬೋದು. ಇಲ್ಲಿ ನೋಡಿ ಕಂಪ್ಯಾರಿಸನ್ ಕೂಡ ತುಂಬ ಈಸಿಯಾಗಿ ಆಗುತ್ತೆ. ಇದನ್ನೇ ನಾವು ಮಲ್ಟಿಪಲ್ ಬಾರ್ ಡಯಾಗ್ರಾಮ್ ಅಂತ ಕರಿತೀವಿ. ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಟೈಪ್ ಆಫ್ ಡಯಾಗ್ರಾಮ್, ದಟ್ ಈಸ್ ಸಬ್ಡಿವೈಡೆಡ್ ಬಾರ್ ಡಯಾಗ್ರಾಮ್. ಈ ಸಬ್ಡಿವೈಡೆಡ್ ಬಾರ್ ಡಯಾಗ್ರಾಮ್ ಅಲ್ಲಿ ದ ಬಾರ್ ಈಸ್ subdivided into various part in proportion to the values. ಈ ಸಬ್ಡಿವೈಡೆಡ್ ಬಾರ್ ಡಯಾಗ್ರಾಮ್ ಅಲ್ಲಿ ಏನಾಗುತ್ತೆ, ಒಂದೇ ಒಂದು ಬಾರ್ನ ನಾವೇನು ಮಾಡ್ತೀವಿ, ಡಿವೈಡ್ ಮಾಡ್ತೀವಿ ಇನ್ ಪ್ರಪೋರ್ಷನ್ ಟು ದ ವ್ಯಾಲ್ಯೂಸ್. ದ ಹೋಲ್ ಬಾರ್ ರೆಪ್ರೆಸೆಂಟ್ಸ್ ದ ಟೋಟಲ್. ಯಾವುದೇ ಒಂದು ಡೇಟಾದಲ್ಲಿ ಡಿವಿಷನ್ ಇದ್ದಾಗ ಆ ಒಂದು ಸೆಟ್ ಆಫ್ ಡೇಟಾನ ಒಂದು ಹೋಲ್ ಬಾರ್ನಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಮತ್ತು ಸಬ್ ಡಿವಿಷನ್ ಅನ್ನ ಇನ್ಸೈಡ್ ದಟ್ ಬಾರ್ ವಿ ಪುಟ್ ದಟ್. ಈ ಸಬ್ಡಿವೈಡೆಡ್ ಬಾರ್ ಡಯಾಗ್ರಾಮ್ನ ನಾವು ಕಾಂಪೊನೆಂಟ್ ಬಾರ್ ಡಯಾಗ್ರಾಮ್ಸ್ ಅಂತ ಕೂಡ ನಾವು ಕರಿತೀವಿ. ನಾವು ಈಗ ಒಂದು ಎಕ್ಸಾಂಪಲ್ ನೋಡೋಣ ಹೇಗಿರುತ್ತೆ ಸಬ್ಡಿವೈಡೆಡ್ ಬಾರ್ ಡಯಾಗ್ರಾಮ್ ಅಂತ ಹೇಳ್ಬಿಟ್ಟು. ದ ಸೇಮ್ ಡೇಟಾ, ಲಾಸ್ಟ್ ಚಾರ್ಟ್ ನೋಡಿದ್ವಲ್ಲ ಮಲ್ಟಿಪಲ್ ಬಾರ್ ಡಯಾಗ್ರಾಮ್, ಅದೇ ಡೇಟಾ ಇಲ್ಲಿಯೂ ಕೂಡ ಇದೆ. ದಟ್ ಮೀನ್ಸ್ BA ನಲ್ಲಿ BSc, BBA, BCom ಅಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಹೇಳ್ಬಿಟ್ಟು ಸೇಮ್ ಡೇಟಾಗೆ ನಾವು ಸಬ್ಡಿವೈಡೆಡ್ ಬಾರ್ ಡಯಾಗ್ರಾಮ್ನ ಹಾಕಿದಾಗ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಲುಕ್ ಅಟ್ ಹಿಯರ್. ಇಲ್ಲಿ ಏನಾಗಿದೆ, BA ಕೋರ್ಸ್ದು ಟೋಟಲ್ ಎಷ್ಟಿದೆ ಅಂತಂದರೆ 40, 30 + 30 103 ಇದೆ. ಇಟ್ಸ್ ಆಲ್ಮೋಸ್ಟ್ 100ಗಿಂತ ಸ್ವಲ್ಪ ಜಾಸ್ತಿ, 103 ಇದೆ. ಬಟ್ ಈ ಒಂದು ಬಾರು ಏನಾಗಿದೆ, ಎಂಟೈರ್ BA ಕೋರ್ಸ್ನಲ್ಲಿರುವಂಥ ಡೇಟಾನ ನಾವು ರೆಪ್ರೆಸೆಂಟ್ ಮಾಡಿದ್ದೀವಿ. ಅಲ್ಲಿ ಸಬ್ ಡಿವಿಷನ್ ಇದೆ, ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಮತ್ತು ಫೈನಲ್ ಇಯರ್. ಅದನ್ನು ನಾವು ಯಾವ ಥರ ರೆಪ್ರೆಸೆಂಟ್ ಆಗುತ್ತೆ
ಸಬ್ ಡಿವೈಡೆಡ್ ಬಾರ್ ಡಯಾಗ್ರಾಮಲ್ಲಿ ಅಂದರೆ ಬೇರೆ ಬೇರೆ ಕಲರ್ಸಿಂದ ಅದು ರೆಪ್ರೆಸೆಂಟ್ ಆಗಿದೆ. ಫಸ್ಟ್ ಇಯರಲ್ಲಿ 40, ಸೆಕೆಂಡ್ ಇಯರಲ್ಲಿ 30 ಆ್ಯಂಡ್ ಫೈನಲ್ ಇಯರಲ್ಲಿ 31. ಸೊ ಹೀಗೆ ಡೇಟಾನ ರೆಪ್ರೆಸೆಂಟ್ ಮಾಡೋದಕ್ಕೆ ನಾವು ಸಬ್ ಡಿವೈಡೆಡ್ ಬಾರ್ ಡಯಾಗ್ರಾಮ್. ದ ಟೋಟಲ್ ಬಾರ್, ಒಂದು ಬಾರು ಟೋಟಲ್ನ ರೆಪ್ರೆಸೆಂಟ್ ಮಾಡುತ್ತೆ. ಆ ಬಾರ್ ಒಳಗಡೆ ಇರುವಂಥ ಸಬ್ ಡಿವಿಷನ್ಸು ಈ ಕಾಂಪೊನೆಂಟ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಹಾಗೆ ಬೇರೆ ಬೇರೆ ಕೋರ್ಸ್ಗಳಿಗೂ ಕೂಡ ನಾವು ಬಾರ್ಸ್ಗಳನ್ನ ಇಲ್ಲಿ ಸಬ್ ಡಿವೈಡೆಡ್ ಬಾರ್ಸ್ನ ನಾವು ನೋಡ್ಬೋದು. ನಾವು ಈ ಮೂವ್ ಆನ್ ಟು ದ ನೆಕ್ಸ್ಟ್ ಟೈಪ್ ಆಫ್ ಬಾರ್ ಡಯಾಗ್ರಾಮ್, ಪರ್ಸೆಂಟೇಜ್ ಬಾರ್ ಡಯಾಗ್ರಾಮ್. ಈ ಪರ್ಸೆಂಟೇಜ್ ಬಾರ್ ಡಯಾಗ್ರಾಮ್ನು ಕೂಡ ನಾವು ಅನದರ್ ಟೈಪ್ ಆಫ್ ಕಾಂಪೊನೆಂಟ್ ಬಾರ್ ಡಯಾಗ್ರಾಮ್ ಅಂತಾನೆ ಕರಿತೀವಿ. ದಿಸ್ ಇಸ್ ಆಲ್ಸೋ ಕಾಂಪೊನೆಂಟೆಡ್ ಬಾರ್ ಡಯಾಗ್ರಾಮ್ ಬಟ್ ಡಿಫ್ರೆಂಟ್ ಟೈಪ್ ಆಫ್ ಕಾಂಪೊನೆಂಟ್. ಪ್ರೀವಿಯಸ್ಲಿ ಏನಾಗಿತ್ತು, ಈ ಕಾಂಪೊನೆಂಟ್ ಬಾರ್ ಡಯಾಗ್ರಾಮ್ ಅಲ್ಲಿ ನಾವು ವ್ಯಾಲ್ಯೂಸ್ನ ಹಾಕ್ತಾ ಇದ್ವಿ. ಈ ಪರ್ಸೆಂಟೇಜ್ ಬಾರ್ ಡಯಾಗ್ರಾಮ್ ಅಲ್ಲಿ ಇನ್ಸ್ಟೆಡ್ ಆಫ್ ವ್ಯಾಲ್ಯೂಸ್ ವಿ ಪುಟ್ ಪರ್ಸೆಂಟೇಜಸ್. ನಾವು ಪರ್ಸೆಂಟೇಜಸ್ನ ಹಾಕ್ತೀವಿ. ಇದರಲ್ಲಿ ಪ್ರತಿಯೊಂದು ಬಾರ್ ಕೂಡ ಈಕ್ವಲ್ ಹೈಟ್ ಇರುತ್ತೆ. ಯಾಕಂತಂದ್ರೆ ದ ಎಂಟೈರ್ ಬಾರ್, ಈಚ್ ಬಾರ್ ರೆಪ್ರೆಸೆಂಟ್ಸ್ 100%. ನಾವೀಗ ಈ ಎಕ್ಸಾಂಪಲ್ನ ನೋಡಿದ್ರೇನು ಗೊತ್ತಾಗ್ತದೆ ನಮಗೆ. ಇಲ್ಲಿ ಕೋರ್ಸ್ ವೈಸ್ ಇದೆ, ಇಯರ್ ವೈಸ್ ಇದೆ, ಮತ್ತು ಟೋಟಲ್ ಕೂಡ ಇದೆ. ದಟ್ ಈಸ್ ಬಿ ಎನ್ ಟೋಟಲ್ 103 ಸ್ಟೂಡೆಂಟ್ಸ್ ಇದ್ದಾರೆ. ಫಸ್ಟ್ ಇಯರಲ್ಲಿ 39% ಇದ್ದಾರೆ, ಸೆಕೆಂಡ್ ಇಯರಲ್ಲಿ 31% ಇದ್ದಾರೆ, ಫೈನಲ್ ಇಯರಲ್ಲಿ 30% ಇದ್ದಾರೆ. ಹಾಗೆಯೇ ಫಾರ್ ಎಕ್ಸಾಂಪಲ್ ಬಿ ಕಾಮಲ್ಲಿ ಟೋಟಲ್ 193 ಸ್ಟೂಡೆಂಟ್ಸ್ ಇದ್ದಾರೆ. ಫಸ್ಟ್ ಇಯರಲ್ಲಿ 36 ಇದ್ದಾರೆ, ಸೆಕೆಂಡ್ ಇಯರಲ್ಲಿ 34% ಸ್ಟೂಡೆಂಟ್ಸ್ ಇದ್ದಾರೆ, ಹಾಗೆ ಫೈನಲ್ ಇಯರಲ್ಲಿ 30% ಸ್ಟೂಡೆಂಟ್ಸು ಇದ್ದಾರೆ. ನಾವು ಇದನ್ನು ಈ ಪರ್ಸೆಂಟೇಜ್ ಬಾರ್ ಡಯಾಗ್ರಾಮಲ್ಲಿ ಹಾಕಿದಾಗ ಈ ರೀತಿ ಬರುತ್ತೆ ನೋಡಿ. ಪ್ರತಿಯೊಂದು ಬಾರ್ ಕೂಡ ಸೇಮ್ ಹೈಟ್ ಇದೆ. ದಟ್ ಈಸ್ ಟೋಟಲ್ ಈಸ್ 100%. ಇದರಲ್ಲಿ ಫಸ್ಟ್ ಇಯರು ಎಷ್ಟು ಪರ್ಸೆಂಟೇಜ್ ಇದ್ದಾರೆ, ಸೆಕೆಂಡ್ ಇಯರ್ ಎಷ್ಟು ಪರ್ಸೆಂಟೇಜ್ ಇದ್ದಾರೆ, ಫೈನಲ್ ಇಯರ್ ಎಷ್ಟು ಪರ್ಸೆಂಟ್ ಇದ್ದಾರೆ ಅಂತ ಹೇಳಿಬಿಟ್ಟು ಏನಾಗಿದೆ, ಇಲ್ಲಿ ಸಬ್ ಡಿವೈಡ್ ಆಗಿದೆ. ಪ್ರೀವಿಯಸ್ ಚಾಪ್ಟರಲ್ಲಿ ವ್ಯಾಲ್ಯೂಸ್ ಸಬ್ ಡಿವೈಡ್ ಆಗಿತ್ತು, ಬಟ್ ಇಲ್ಲಿ ಪರ್ಸೆಂಟೇಜ್ ವೈಸ್ ಸಬ್ ಡಿವೈಡ್ ಆಗಿದೆ. ಇದನ್ನೇ ನಾವು ಪರ್ಸೆಂಟೇಜ್ ಬಾರ್ ಡಯಾಗ್ರಾಮ್ ಅಂತ ಹೇಳ್ತೀವಿ. ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದ ಎಂಡ್ ಆಫ್ ದಿಸ್ ಸೆಷನ್. ಈ ಸೆಷನಲ್ಲಿ ನಾವು ಡಯಾಗ್ರಾಮ್ಸ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಅದರಲ್ಲಿ ಎಸ್ಪೆಷಲಿ ಬಾರ್ ಡಯಾಗ್ರಾಮ್ ಅಂತಂದ್ರೆ ಏನು ಅಂತ ತಿಳ್ಕೊಂಡ್ವಿ, ಮತ್ತೆ ಟೈಪ್ಸ್ ಆಫ್ ಬಾರ್ ಡಯಾಗ್ರಾಮ್ನ ನಾವು ಕಲ್ತ್ಕೊಂಡಿದ್ದೀವಿ. ಹಾಗೂ ಡೇಟಾನ ಈ ಬಾರ್ ಡಯಾಗ್ರಾಮ್ ಅಲ್ಲಿ ಹೇಗೆ ಪ್ರೆಸೆಂಟ್ ಮಾಡೋದು ಅಂತಲೂ ಕೂಡ ನಾವು ತಿಳ್ಕೊಂಡಿದ್ದೀವಿ. ನಾವು ನೆಕ್ಸ್ಟ್ ಸೆಷನ್ನಲ್ಲಿ ಹಿಸ್ಟೋಗ್ರಾಮ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಥ್ಯಾಂಕ್ ಯು ವೆರಿ ಮಚ್.